ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಇವತ್ತು ಬಂದಿರೋ ವಿಷಯ ಎಲ್ಲಿ ಅಂತ ಕೇಳಿದ್ರೆ ನಿಪ್ಪಾಣಿ ತಾಲೂಕಿನ ಅತ್ಯಂತ ಪ್ರಸಿದ್ಧ ಸ್ಥಳವಾದ ಶ್ರೀ ಮಲ್ಲಿಕಾರ್ಜುನನ ಪುಣ್ಯಕ್ಷೇತ್ರಕ್ಕೆ ಇದೀವಿ ನಾವು ಇವತ್ತು. ಶ್ರೀ ಮಲ್ಲಿಕಾರ್ಜುನ ಪುಣ್ಯಕ್ಷೇತ್ರ ಇಲ್ಲಿ ಯಾಕಾಗಿದೆ, ಆಡಿ ಬೆಟ್ಟದ ಮೇಲೆ ಯಾಕೆ ಇಷ್ಟೊಂದು ಎತ್ತರದಲ್ಲಿ ಇದೆ ಅನ್ನುವಂಥದನ್ನ ಬಹಳ ಜನರಿಗೆ ಗೊತ್ತಿಲ್ಲ. ಬಟ್ ಯಾಕಿದೆ ಅಂತ ಕೇಳಿದ್ರೆ ಲಖನಾಪುರ ಅನ್ನುವಂಥವ್ರು ಭಕ್ತರು ಇಲ್ಲಿಂದ ಪಾದಯಾತ್ರೆ ಮೂಲಕ ಶ್ರೀಶೈಲ ಗ್ರಾಮಕ್ಕೆ ಹೋಗ್ತಾ ಇದ್ರು. ಅವಾಗ ಅವರ ಆರೋಗ್ಯದಲ್ಲಿ ಹೇರಪೇರವಾಗಿ ಆ ಒಂದು ವರ್ಷ ಅವ್ರಿಗೆ ಪಾದಯಾತ್ರೆ ಹೋಗಲು ಆಗದೆ ಇರುವ ಕಾರಣ ಅವರು ಶ್ರೀಶೈಲನ ಹತ್ರ ಬೇಡ್ಕೋತಾರಂತೆ. ಶ್ರೀಶೈಲ ಈ ವರ್ಷ ನನಗೆ ಬರಕ್ ಆಗುದಿಲ್ಲ, ನೀನೇ ನನಗೆ ದರ್ಶನ ಕೊಡ್ಬೇಕು ಅಂದಾಗ ಶ್ರೀ ಮಲ್ಲಿಕಾರ್ಜುನ ಬಂದು ಕನಸಲ್ಲಿ ಬಂದು ಅವ್ರಿಗೆ ಹೇಳ್ತಾರಂತೆ, ಲಖನಾಪುರದ ಭಕ್ತರಿಗೆ ಹೇಳ್ತಾನಂತೆ, ನಾನು ನಿನಗೆ ದರ್ಶನ ಕೊಡೋದಕ್ಕಾಗಿ ನಾನು ಅಲ್ಲೇ ಬರ್ತಾ ಇದ್ದೀನಿ. ಆಡಿ ಅನ್ನೋ ಒಂದು ಬೆಟ್ಟ ಐತೆ, ಬೆಟ್ಟದಾಗ ನೀವು ಆಕಳ ಮೇಸಕ್ ಹೋಗ್ತಿರಲ್ಲ, ಆ ಜಾಗಕ್ಕೆ ಬಂದು ನಿಮ್ಗೆ ದರ್ಶನ ಕೊಡ್ತೀನಿ ಅಂತ ಹೇಳಿದಾಗ ಅವ್ರು ತಿರುಗಾಡ್ತಾ ಆಕಳ ಮೇಸ್ಕೊತ ಬಂದಾಗ ಇಲ್ಲಿ ಬೆಟ್ಟದೊಳಗಡೆ ಹೋಗಿ ಒಂದು ಆಕಳ ಹೋಗಿ ಒಂದು ಹುತ್ತಿ ಮೇಲೆ ಹೋಗಿ ಹಾಲನ್ನ ಏರ್ತಾ ಇತ್ತಂತೆ. ಆ ಹಾಲನ್ನ ಏರೋದನ್ನ ನೋಡಿ ಈ ಭಕ್ತ ಹೋಗಿ ಅದನ್ನ ನೋಡಿ ಇಲ್ಲೇ ಬಂದನೆ ಅದನ್ನ ಮಲ್ಲಿಕಾರ್ಜುನ ಅಂತ ಹೇಳಿ ಅಲ್ಲಿಂದಾನೇ ಇಲ್ಲಿ ಸ್ಥಾಪನೆ ಆಗಿ ಅದಾದ ನಂತರ ಇಲ್ಲಿಂದ ಸಾಕಷ್ಟು ಬೆಳವಣಿಗೆ ಕೂಡ ಆಯ್ತು. ಮತ್ತ ಇಲ್ಲಿ ಒಳಗಡೆ ಹೋಗಿ ಇನ್ನ ಆ ಪುಣ್ಯಕ್ಷೇತ್ರವನ್ನು ನಿಮ್ಗೆ ತೋರಿಸಿ ಅಲ್ಲಿ ಏನೇನ ಚರಿತ್ರೆ ಇದೆ, ಅಲ್ಲಿ ಪೂಜಾರಿಗಳ ಜೊತೆ ನಾವು ಮಾತಾಡಿ ನಿಮ್ಗೆ ಹೇಳ್ತೀವಿ. ಅವ್ರು ಯಾರು ಇಲ್ಲ ಅಂತಂದ್ರೆ ಇದ್ದಷ್ಟನ್ನೇ ನಾವು ತೋರಿಸ್ತಾ ಇರ್ತೀವಿ. ದಯವಿಟ್ಟು ನೋಡ್ತಾ ಇರೋರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆದಷ್ಟು ಜನರಿಗೆ ತಲುಪಿಸಿ. ಧನ್ಯವಾದಗಳು. ಬನ್ನಿ ಹೋಗೋಣ ಕ್ಷೇತ್ರಕ್ಕೆ. ಎತ್ತರವಾದ ಬೆಟ್ಟ ಇದು. ಸುಮಾರು 1100 ಪಾವರ್ಕಿಗಳನ್ನು ಹೊಂದಿರುವ ದೇವಸ್ಥಾನ ಇದು. ಮತ್ತು ಇದು ಬಂದು ನಿಪ್ಪಾಣಿ ತಾಲೂಕಿನ ಆಡಿಗುಡ್ಡದ ಅಂದ್ರೆ ಕರ್ನಾಟಕ ಮಹಾರಾಷ್ಟ್ರ ಗಡಿಭಾಗ ಹೊಂದಿರುವ ಅತ್ಯಂತ ದೊಡ್ಡ ದೇವಸ್ಥಾನ ಇದು. ಇಲ್ಲಿಂದ ಸುಮಾರು ಒಂದು ನೋಡ್ಬೋದು, ಮಹಾರಾಷ್ಟ್ರ ಕೂಡ ಇಲ್ಲಿಂದ ಕಾಣುತ್ತೆ. ಇಲ್ಲಿಂದ ಒಂದು ಬಹಳ ಅಂದ್ರೆ 2 ಕಿಲೋಮೀಟರ್ ದೂರದಲ್ಲಿ ಮಹಾರಾಷ್ಟ್ರ ಇದೆ. ಇಲ್ಲಿಂದಲೇ 1 ಕಿಲೋಮೀಟರ್ ದೂರದಲ್ಲಿರುವ ಕುಗನೋಳಿ ಚೆಕ್ ಪೋಸ್ಟ್ ಅನ್ನುವಂಥ ಒಂದು ಚೆಕ್ ಪೋಸ್ಟ್ ಕೂಡ ಇದೆ ನೋಡಿ. ಇವಾಗ ನಾವು ಅಷ್ಟು ದೂರಿಂದ ಬಂದಿದ್ದೀವಿ, ಅಲ್ಲಿ ಕೆಳಗಡೆ ಇದ್ದೀವಿ ನಾವು. ಜೂಮ್ ಆಗ್ತೀನಿ ನೋಡಿ. ಅಲ್ಲಿಂತ್ರ ಆ ಬಸ್ ಸ್ಟಾಪ್ ನಿಂತ್ರ ಇಲ್ಲಿ ನಡ್ಕೊಂತ ಹಂಗೆ ಬಂದೀವಿ. ನೋಡೋಣ ದೇವ್ರ ಎಷ್ಟು ಬೇಗ ಮೇಲೆ ಕರ್ಕೊತಾನೋ ಅಷ್ಟು ಬೇಗ ಹೋಗಿ ಆ ದೇವಸ್ಥಾನದ ದರ್ಶನ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀವಿ. ಬನ್ನಿ ಹೋಗೋಣ. ನೂರ 200 ಪಾವರ್ಕಿ ಆದಾಗ ಒಂದು ಬಸವಣ್ಣನ ಗುರುತು ಮಾಡಿರುವಂತ ಜಾಗ ಅದು. ಇಷ್ಟ ದಯವಿಟ್ಟು ಈ ಬೆಟ್ಟನ ಏರಿ ದೇವ್ರ ದರ್ಶನ ಮಾಡ್ಕೋತೀನಿ ಅಂತ ಅನ್ಕೊಂಡಿದ್ರೆ ಗುಡಿ ಹಿಂದ್ಗಡೆ ಎಕ್ಸ್ಪ್ರೆಸ್ ಹಾವೇಯಿಂದ ಸೀದಾ ಡಾಂಬರ್ ರೋಡ್ ಐತಿ. ದೇವಸ್ಥಾನಕ್ಕೆ ಬಂದು ತಲುಪ್ತೈತಿ. ಬೆಟ್ಟ ಏರೋದಂದ್ರೆ ಅಷ್ಟೊಂದು ಈಜಿಯಾದ ಮಾತಲ್ಲ ಇದು. ಹಂಗೆ
हा व्हिडिओ चालू आहे. काय झालं? काय नाही, काय होत नाही. ದೇವ್ರೆ, ನಾವೆಲ್ಲ ಜೀವನದಾಗ ಸಿಂಗಲ್ ಆಗಿ ಸತ್ತು ಹೋಗೋದೈತಿ. ಇಷ್ಟು ದೊಡ್ಡ ದೇವಸ್ಥಾನ, ಇಲ್ಲಿ ದರ್ಶನಕ್ಕಾಗಿ ಬರ್ಬೇಕು ಹೊರತ. ಬಟ್ ನೋಡ್ರಿ ಬಂದ್ ಹೆಂಗ ಆಗ್ತದಂತ. ನಡ್ಕೊಂಡ್ ಬಂದಿರಿ? ನಡ್ಕೊಂಡ್ ಬಂದಿರಿ? ಹಾ, ಎಲ್ಲಿ ಎಲ್ಲಿ ಬರ್ತದ್ರಿ ಗಾಡಿ? ಈ ಕಡೆ ಹಿಂದೆ ಬರ್ತದ. ಮತ್ತಾಗಿ ನಾ ಕೆಳಗಡೆ ಹಚ್ಚಿ ಬಂದೆ. ಇಲ್ಲಿ ಮಲ್ಲಿಕಾರ್ಜುನ ಬಂದ್ ಯಾವ ರೀತಿ ಸ್ಥಾಪನೆ ಆದ್ರಿ? ಇದು ಲಖನಾಪುರ್ ಗೌಡ್ರು ಶ್ರೀಶೈಲಕ್ಕೆ ಹೋಗ್ತಾರ್ರಿ. ಮೊದ್ಲ ಅವ್ರ ವಯಸ್ಸಾಯ್ತು. ವಯಸ್ಸಾದ ಕೂಡ ಅವ್ರಿಗೆ ಎಲ್ಲಿ ಭೇಟಿ ಅವ್ರಂತ ಚಿಂತನೆ ಅವ್ರು ಲಖನಾಪುರ್ ಗೌಡ್ರ, ಬಾಗೇಗೌಡ್ರ, ನೇಜಗೌಡ್ರ ಹಿಂಗ್ ಎಲ್ಲರೂ ಹೋಗ್ತಿರಿ ಅಂತಾರಿ. ಕಂಬಿ ತಗೊಂಡ್ ಹೋಗ್ತೀರಿ. ಆ ಕಾಲಕ್ಕೆ ಅವ್ರ ವಯಸ್ಸಾಯ್ತು. ಇನ್ನೇಲ್ ದರ್ಶನ ಆಗೋದು ಮಲ್ಲಿಕಾರ್ಜುನಲ್ಲಿ ದರ್ಶನ ಆಗುವಂತ ಚಿಂತನೆ ಮಾಡ್ತಿರ್ರಿ. ಆ ಕಾಲಕ್ಕ ಇಲ್ಲಿ ಶ್ರೀಶೈಲ ದೃಷ್ಟಾಂತ ಆಯ್ತ್ರಿ. ಅವ್ರಿಗೆ ಕನಸಿನಾಗ ಬಂದ್ ಹೇಳಿದ್ರಿ ಇಂಥ ಆ ಕಾಲಕ್ಕ ಇಲ್ಲಿ ಶ್ರೀಶೈಲ ದೃಷ್ಟಾಂತ ಆಯ್ತ್ರಿ. ಅವ್ರಿಗೆ ಕನಸಿನಾಗ ಬಂದ್ ಹೇಳಿದ್ರಿ ಇಂಥ ಆಡಿ ಗುಡ್ದಾಗ ನಿಮ್ಗೆ ದೃಷ್ಟಾಂತ ದರ್ಶನ ಕೊಡ್ತೇವೆ ಅಂತ ಹೇಳಿ. ಆ ಕಾಲಕ್ಕೆ ಇಬ್ರು ಬಂದ್ ದರ್ಶನ ಕೊಟ್ಟಾನ 2 ಲಿಂಗ ಇದಾವ್ರಿ. 2 ಲಿಂಗ ಇದಾವ್ರಿ ಶ್ರೀಶೈಲ.
ಮಠನ 2 ಲಿಂಗ ಇದಾವ್ರಿ, 2 ಲಿಂಗ ಇದಾವ್ರಿ ಶ್ರೀಶೈಲ. ಅದೇ ಈಗ ಲಕ್ನಾಪುರ ಗೌಡ್ರು ಮೊದಲು ಇಲ್ಲಿಂದ ಪಾದಯಾತ್ರೆ ಹೋಗ್ತಿದ್ರು ಅಂತಾರೆ. ಹೋದ್ರು ಅವ್ರ ಎಲ್ಲ ಕೂಡ ಹೋಗ್ತಾರಂದ್ರಿ. ಅದೇ ಇನ್ನೂ ಇಲ್ಲಿ ಪಾದಯಾತ್ರೆ ಹೋಗ್ತಾರೆ. ಇನ್ನ ಹೋಗ್ತಾರ್ರಿ, ಇನ್ನ ಪಾಲ್ಕಿ ಇದು ಅಲ್ಲ ಕಂಬಿ ಹೋಗ್ತೈತ್ರಿ. ಯಕ್ಷಮ ಮತ್ತು ಎಡ್ರ ಮೂಲಕ ಹೋಗ್ತದೆ. ಹಾ, ಉಗಾದಿ ಪಡ್ಡೆಗೆ ಹೋದಿದ್ರಿ, ಶ್ರೀಶೈಲ ಹೋಗ್ತಿದ್ರಿ. ಅಲ್ಲಿಂದಾನೆ ಇಲ್ಲಿ ಮಲ್ಲಿಕಾರ್ಜುನ ಮುತ್ಯ ಬಂದ್ ಹಾ ಅತ್ರ. ಜಾತ್ರೆ ಯಾವ ತಿಂಗಳಾಗ ನಡೀತದ್ರಿ? ಇದು ಶ್ರಾವಣ ತಿಂಗಳಾಗ್ರಿ, 3ನೇ ಸೋಮವಾರ ಒಂದ್ 4ನೇ ಸೋಮವಾರ ಆಗ್ತದೆ ಅದು ವರ್ಷ ಫಿಕ್ಸ್ ಆಗುತ್ತೆ ಶ್ರಾವಣ. ಹಾ, ವರ್ಷ ಮತ್ತೆ ಪ್ರತಿ ದಿವಸ 11,000 ಪತ್ರಿ ಹಚ್ತಾವ್ರಿ 11,000 ದಿವಸ ಶ್ರಾವಣದಾಗ 1 ತಿಂಗಳು. ಮತ್ತೆ ಎಲ್ಲ ಹೋಳಿಗೆ ನಿವೇದ್ಯ ರೀ, ಅದು ಹೆಣ್ಮಕ್ಳು ಬಂದ್ ಮಡಿಲಿ ನಿವೇದ್ಯ ಮಾಡ್ಬೇಕ್ರಿ. ಹೌದು, ನಡ್ಕೊಂಡ್ ಬಂದದ್ ಪದ್ಧತಿ ಐತಿ. ನಡುವೆ ಏನವಿ ಐತ್ರಿ, ಅದು ಏನವಿ ನಡೈತ್ರಿ. ಅಂದ್ರೆ ಈಗೀಗ ಬಹಳಷ್ಟು ಪ್ರಸಿದ್ಧಿ ಪಡೆದೈತ್ರಿ. ಈಗೆಲ್ಲ ಚಲೋ ಐತ್ರಿ. ಮೊದ್ಲ ರಸ್ತಾ ಎಲ್ಲ ಐತ್ರಿ, ಹಾದಿ ಎಲ್ಲ ಆಗಿತ್ತು. ಈಗ ಹಾದಿ ರಸ್ತಾ ಆಗೈತ್ರಿ, ಎಲ್ಲ ಎಲ್ಲ ಸುಧಾರಣೆ ಐತಿ, ಕಾರ್ಯಾಲಯ ಐತ್ರಿ, ಎಲ್ಲ ಪ್ರವಾಸಿಗರು ಬರೋ ಪ್ರಸಾದ. ಎಲ್ಲ ಪ್ರವಾಸಿಗರು ಬರೋ ಪ್ರಸಾದ ದಿವಸ ಪ್ರಸಾದ ಚಾಲು ಇರ್ತೈತ್ರಿ. ಹಂಗ ಭಕ್ತಾದಿಗಳು ಜಾಸ್ತಿನ ಆಗಿಬಿಟ್ಟಾರೆ. ಹೌದೌದು. ಇಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಇರೋದ್ರಿಂದ ರೀ ಪುನಃ ಮುಂಬೈ ಮತ್ತೆ ಆ ಕಡೆ ಭಕ್ತಾದಿಗಳು ಬರ್ತಾರ. ಮಹಾರಾಷ್ಟ್ರ ದೂರಿಂದ ಬರ್ತಾರ. ಹೌದು, ಇಲ್ಲಿ ಕರ್ನಾಟಕದಿಂದ ಮಹಾರಾಷ್ಟ್ರ ಹೌದೌದು, ಎಲ್ಲಾ ಕಡೆ ಭಕ್ತರು ಬರ್ತಾರ. ಈಗ ಮಹಾರಾಷ್ಟ್ರದಿಂದ ಬರ್ತಾರ, ಈಗ ಕರ್ನಾಟಕದಿಂದ ಬರ್ತಾರ. ನಮಸ್ಕಾರ.